ನಮಸ್ಕಾರ. 44 ದಿನ ಇದೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋಕ್ಕೆ. ಜೂನ್ 4 ಅಂದರೆ ಈಗ ಏಪ್ರಿಲ್ ಆಲ್ಮೋಸ್ಟ್ 20th, ಇನ್ನೊಂದು 10 ಡೇಸಲ್ಲಿ ಏಪ್ರಿಲ್ ಕತೆ ಮುಗೀತು. ಮೇ ಸ್ಟಾರ್ಟ್ ಆಗುತ್ತೆ. ಮೇ ಒಂದು ತಿಂಗಳು ಅಂದರೆ 30 ಡೇಸ್ ಮೇ. ಆ್ಯಂಡ್ ಆಲ್ಸೋ ಏಪ್ರಿಲ್ ಒಂದು 10 ಡೇಸ್ ತೊಗೊಳ್ಳಿ 40. ಜೂನ್ 4 ಅಂದರೆ 44, ಅರೌಂಡ್ 40-45 ಡೇಸ್ ಮಾತ್ರ ಬಾಕಿ ಇರೋದಂದರೆ 1 ಮಂತ್ ಪ್ಲಸ್. ಟೈಮ್ ಎಷ್ಟು ಬೇಗ ಹೊರಟಾಯ್ತಲ್ವ. ಮಾರ್ಚ್ 19ಗೆ ರಿಲೀಸ್ ಆಗಿ ಸೂಪರ್ ಹಿಟ್ಟು, ಬ್ಲಾಕ್ ಬಸ್ಟರು, ಎಷ್ಟು ಕಲೆಕ್ಷನ್ ಮಾಡ್ತು, ಏನೇನಾಯಿತು, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ರೀಚ್ ಆಯಿತು, ಏನೇನು ರೆಕಾರ್ಡ್ಸ್ ಕ್ರಿಯೇಟ್ ಮಾಡ್ತು ಅಂತ ನಾವೆಲ್ಲ ಇಷ್ಟೊತ್ತಿಗಾಗಲೇ ಲೆಕ್ಕ ಹಾಕ್ತಾ ಕೂತ್ಕೋಬೇಕಿತ್ತು. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಿತ್ತು. ಎಲ್ಲ ಹೋಗ್ಬಿಟ್ಟು ಮಿಡಲ್ ಈಸ್ಟ್ ವಾರ್ ನಡೀತಾ ಇರೋ ಒಂದು ರೀಸನ್. ಅದಕ್ಕೋಸ್ಕರ ಟಾಕ್ಸಿಕ್ ಸಿನಿಮಾನ 3 ತಿಂಗಳು ಮುಂದಕ್ಕೆ ಹಾಕ್ತಾಯಿದ್ದೀವಿ, ಅಂದರೆ ಜೂನ್ 4ಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ದೀವಿ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ನಮಗೊಂದು ಕಡೆ ಈಗ ಜನನಾಯಕನ ಒಂಥರ ಆಯಿತು, KVN ಪ್ರೊಡಕ್ಷನ್ ಅವ್ರದ್ದು. ಆ್ಯಂಡ್ ಆಲ್ಸೋ KD ಏಪ್ರಿಲ್ 30ಗೆ ಅದೇನೋ ಸೆನ್ಸಾರ್ ಇಶ್ಯೂ ಆಗಿದೆಯಂತೆ, ಅದೆಲ್ಲ ಆಯಿತು. ಈಗ ಇದೂ ಮುಂದಕ್ಕೆ ಹೋದರೆ KVN ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋ ಥರ ಅದು ಒಂದು ತಲೆಗೆ ಬಂತು. ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ವಿಷಯಗಳು ಓಪನ್ ಆಗುತ್ತೆ. ಇದೆಲ್ಲ ನೂರಾರಲ್ಲ, ಸಾವಿರಾರು ಕೋಟಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಅದೆಲ್ಲ ಆಮೇಲೆ ಮಾತಾಡೋಣ. ಎನಿವೇಸ್, ಯಾರ್ಯಾರು ಕಾಯ್ತಾ ಇದ್ದೀರಾ ಟಾಕ್ಸಿಕ್ ಸಿನಿಮಾಗೋಸ್ಕರ? ಯಾರ್ಯಾರು ಕಾಯ್ತಾ ಇದ್ದೀರಾ? ಹೆಂಗೆ ಕಾಯ್ತಾ ಇದ್ದೀರಾ? ಇನ್ನೇನು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗೋಯ್ತು ಅಂತ ಇಟ್ಕೊಳ್ಳಿ. 1 ವಾರ ಬಿಫೋರ್ ರಿಲೀಸ್ ಡೇಟ್ಗೆ ಬುಕ್ ಮೈ ಶೋನೇ ಮೇ ಬಿ ಕ್ರ್ಯಾಶ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್, ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ರಿಲೀಸ್ ಡೇಟ್ ಹತ್ರ ಬಂತು, ಅದನ್ನು ಮಾತಾಡೋಣ, ಚರ್ಚೆ ಮಾಡೋಣ. ಆ್ಯಂಡ್ ಆಲ್ಸೋ ರಾಕಿಂಗ್ ಸರ್ ಯಶ್ ಅವರು, ಐ ಥಿಂಕ್ ಇಟ್ ಈಸ್ ನಾಟ್ ಅ ಮಿಸ್ಟೇಕ್, ಬಟ್ ಇಟ್ ಕ್ಯಾನ್ ಬಿ ಎ ಮಿಸ್ಟೇಕ್ ಇನ್ ಏನೋ ಬೇರೆ ಯಾವುದೋ ಒಂದು ವೇಯಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರ ಅಂತ ಅನ್ನಿಸ್ತು. ಅದನ್ನು ನಿಮ್ಮ ಹತ್ರ ಕೇಳೋಕ್ಕೆ, ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಟಾಕ್ಸಿಕ್ ಈಸ್ ಎ ಫಾದರ್ ಆ್ಯಂಡ್ ಸನ್ ರಿವೆಂಜ್ ಸಾಗಾ ಅಂತ ಹೇಳಿಬಿಟ್ರು. ಇದು ಸ್ಟೋರಿ ಲೈನ್. ಗೀತು ಮೋಹನ್ ದಾಸ್ ಅವರು ಏನೋ ಗ್ಯಾಂಗ್ಸ್ಟರ್ಸ್ ವಿತ್ ಲೇಡಿ ಗೇಜ್, ಹೌ ಅಬೌಟ್ ದಟ್ ಅಂತ ಅಂದರು. ಅದೊಂದು ಕಡೆ, ಇದೊಂದು ಕಡೆ. ನನಗೆ ಎಕ್ಸೈಟ್ ಆಗಿರೋದು ಏನಕ್ಕಪ್ಪ ಅಂತಂದರೆ, ಏನೋ ಗ್ಯಾಂಗ್ಸ್ಟರ್ ವಿತ್ ಲೇಡಿ ಗೇಜ್ ಅದೊಂದು, ಆಮೇಲೆ ಫಾದರ್ ಸನ್ ರಿವೆಂಜ್ ಸಾಗಾ ಇದೊಂದು. ಇದ್ರ ಮಧ್ಯೆ ಏನು ನಡೆಯುತ್ತೆ? ಜೋಕರ್ ಯಾಕೆ ಬರ್ತಾನೆ? ಸರ್ಕಸ್ ಕಂಪ್ನಿ ಯಾಕೆ ಬರುತ್ತೆ? ಟಿಕೆಟ್ ಅನ್ನೋ ಹೆಸರು ಹೆಂಗೆ ಬಂತು? ದ ವೇ ದೇ ಆರ್ ನರೇಟಿಂಗ್, ಏನೋ ಸ್ವಲ್ಪ ಕೆಲವೊಂದು ವಿಷಯನ ಬಿಟ್ಕೊಡ್ತಾ ಇದ್ದಾರೆ. ಯಾಕೆಂದರೆ ರಿಲೀಸ್ ಡೇಟ್ ಹತ್ರ ಬರ್ತಾ ಇದ್ದಂಗೆ ಏನೋ ಇಂಡೈರೆಕ್ಟ್ ವೇಯಲ್ಲಿ ಏನೋ ಒಂದು ಆಚೆ ಬರ್ತಾ ಇರಬೇಕು. ಸೊ ಹಂಗಾಯಿದು ಅಂತ ಅರ್ಥ ಆಗ್ತಾಯಿಲ್ಲ. ನಾನು ನಿಜ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿನ ಮತ್ತೊಂದು ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದ ಸ್ಟೇಜ್ ರೆಡಿಯಾಗಿದೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಟೀಸರೋ ಅಥವಾ ಮೋಷನ್ ಪೋಸ್ಟರೋ ಅಥವಾ ಗ್ಲಿಮ್ಸ್ ಎಲ್ಲ ನೋಡಿದ್ದೀವಿ ಆಲ್ರೆಡಿ. ಬರ್ಡೇ ಟೀಸರ್ ಕೂಡ ನೋಡಿದ್ವಿ. ಇನ್ಯಾವುದೂ ಸ್ಪೆಷಲ್ ಇವೆಂಟ್ಸ್ ಇಲ್ಲ ಇಲ್ಲಿ ಟಾಕ್ಸಿಕ್ ಬಗ್ಗೆ ಅನೌನ್ಸ್ಮೆಂಟ್ ಹೇಳೋದಕ್ಕೆ. ಡೈರೆಕ್ಟ್ಲಿ ಅವರು ಟೀಸರ್ಗೆ ಬರಬೇಕು, ಟ್ರೈಲರ್ಗೆ ಬರಬೇಕು, ರಿಲೀಸ್ ಡೇಟ್ಗೆ ರೆಡಿಯಾಗಿದ್ದಾರೆ. ರಿಲೀಸ್ ಡೇಟ್ ಅಂತೂ ಅನೌನ್ಸ್ ಮಾಡಾಗಿದೆ. ಆ್ಯಂಡ್ ಸಾಂಗ್ಸು ಒಂದು ಬಂದಿದೆ, ತವಾಹಿ ಅಂತ ಒಂದು ಬಂದಿದೆ. ಇನ್ನೊಂದು ಐ ಥಿಂಕ್ 2-3 ಸಾಂಗ್ಸ್ ಇದ್ದೇ ಇರುತ್ತೆ. ಒಂದು ಸಿನಿಮಾ ಅಂದಮೇಲೆ ಒಂದು 4 ಸಾಂಗ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಅದರ ಅನೌನ್ಸ್ಮೆಂಟ್ ಏನು ಅನ್ನೋದನ್ನು ಕಾಯ್ತಾ ಕೂತ್ಕೊಂಡಿದ್ದೀವಿ ನಾವು. ಅಂದರೆ ಆ್ಯಸ್ ಎನ್ ಯೂಟ್ಯೂಬರ್, ಒಬ್ಬ ಕಾಂಟೆಂಟ್ ಕ್ರಿಯೇಟರಾಗಿ ನಾನು ಎಕ್ಸೈಟ್ ಆಗಿದ್ದೀನಿ. ರಾಕಿಂಗ್ ಸರ್ ಯಶ್ ಅವರ ಅಭಿಮಾನಿಗಳಾಗಿ ನೀವೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೂನ್ 4th ಐ ಆಮ್ ವೇಟಿಂಗ್ ಫಾರ್ ಇಟ್. ಜೂನ್ 4th. ಸೊ ಯಾರು ನನ್ನ ಇನ್ಸ್ಟಾಗ್ರಾಮ್ಗೆ ಇನ್ನೂ ಫಾಲೋ ಮಾಡ್ಕೊಂಡಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿನಿಮಾದ ಅಪ್ಡೇಟ್ಸ್ ವಿಡಿಯೋ ಮಾಡ್ತಾಯಿರ್ತೀನಿ. ಆ್ಯಂಡ್ ಸ್ಟೋರೀಸ್ ಕೂಡ ಮಾಡ್ತಾಯಿರ್ತೀನಿ, ಸ್ಟೋರೀಸ್ ಹಾಕ್ತಾಯಿರ್ತೀನಿ. ನನಗೆ ಫಾಲೋ ಮಾಡ್ಕೊಳ್ಳಿ. ಮತ್ತು ಸಿಗೋಣ ಇದೇ ಟಾಕ್ಸಿಕ್ ವಿಚಾರ ಅಥವಾ ಇನ್ನೊಂದು ಮತ್ತೊಂದು ಸಿನಿಮಾದ ವಿಚಾರದ ಸಿಗ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ವಿಡಿಯೋ ಮಾಡಬೇಕು. ಔಟ್ ಆಫ್ ದಿ ಬಾಕ್ಸ್, ಅಂದರೆ ಔಟ್ ಆಫ್ ದಿ ಸಿನಿಮಾ ಬೇರೆ ಬೇರೆ ವೀಡಿಯೋಸ್ ಕೂಡ ಬರುತ್ತೆ. ಅದನ್ನು ಹೆಂಗೆ ಹೇಳಬೇಕು, ಹೆಂಗೆ ಮಾಡಬೇಕು, ಏನು ಒಂದು ಅರ್ಥ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಒಂದು ಸಾಕಷ್ಟು ಬದಲಾವಣೆಗಳಾಗಿದೆ ಲೈಫಲ್ಲಿ. ಅದರ ಮೇಲೆ ಹೋಗಬೇಕು ಅಂತ ಇದ್ದೀನಿ ಚಾನಲಲ್ಲಿ. ಅದನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು, ಹೆಂಗೆ ಮಾಡಬೇಕು ಏನು ಅಂತ ಅರ್ಥ ಆಗ್ತಾಯಿಲ್ಲ. ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಆ್ಯಂಡ್ ಕಮೆಂಟ್ ಯುವರ್ ಒಪಿನಿಯನ್. ಮತ್ತೆ ಸಿಗ್ತೀನಿ. ಬಾಯ್.